ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ 1340 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಸರ್ಕಾರದಿಂದ 12913 ಉಪನ್ಯಾಸಕರ ಹುದ್ದೆಗಳು ಮಂಜೂರಾಗಿವೆ. ಆದರೆ ಪ್ರಸ್ತುತ ಕೇವಲ 7647 ಉಪನ್ಯಾಸಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. 5269 ಹುದ್ದೆಗಳು ಇದೀಗ ಖಾಲಿ ಉಳಿದಿವೆ. ಇಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವುದು ಕಷ್ಟಕರವಾಗಿದೆ ಎಂದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ನಿಂಗೇಗೌಡ ಅವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಉಪನ್ಯಾಸಕರ ನೇಮಕಾತಿ ಮಾಡಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಉಪನ್ಯಾಸಕರ ಮೇಲೆ ಹೆಚ್ಚಿನ ಬೋಧನಾ ಹಾಗೂ ಆಡಳಿತಾತ್ಮಕ ಹೊರೆ ಬೀಳ್ತಿದ್ದು ಇದರಿಂದ ಶಿಕ್ಷಣದ ಗುಣಮಟ್ಟ ಕುಸಿಯುವ ಅಪಾಯ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಗುಣಮಟ್ಟದ ಶಿಕ್ಷಣ ಒದಗಿಸಲು ಅಗತ್ಯ ಪ್ರಮಾಣದ ಉಪನ್ಯಾಸಕರನ್ನು ನೇಮಿಸಿರುವುದು ಇದೀಗ ಅನಿವಾರ್ಯವಾಗಿದೆ ಎಂದು ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಖಾಲಿ ಇರುವಂತಹ ಖಾಯಂ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಕಲ್ಪಿಸಲು ಸಾಧ್ಯವಾಗುತ್ತದೆ ಎಂದು ನಿಂಗೇಗೌಡ ಅವರು ಆಗ್ರಹಿಸಿದ್ದಾರೆ. ವಾರದಲ್ಲಿ 3 ದಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಗಳನ್ನ ಬೇರೊಂದು ಕಾಲೇಜಿಗೆ ಕಾರ್ಯಭಾರದ ಕೊರತೆ ಅಂತ ಹೇಳಿ ನಿಯೋಜನೆ ಮಾಡಿದ್ರೆ ಅನುದಾನಿತದಿಂದ ಅನುದಾನಿತ ಕಾಲೇಜುಗಳಿಗೆ ಮಾಡಬೇಕು ಅಂದಾಗ 160 ಕಿಲೋಮೀಟರ್ 170 ಕಿಲೋಮೀಟರ್ ವಾರದ 3 ದಿನ ಹೋಗ್ಬೇಕು. ಇವೆಲ್ಲ ಪ್ರಕಾರ ಇರ್ರೆಸ್ಪೆಕ್ಟಿವ್ ಆಫ್ ಕ್ಲೋಡ್ ಯಾವಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೋ ಅಲ್ಲಿ ಒಬ್ಬ ಉಪನ್ಯಾಸಕಾರಿ ಕಾಲೇಜುಗಳಿಗೆ ಮಕ್ಕಳನ್ನ ದಾಖಲು ಮಾಡಲ್ಲ. ಯಾವ ಪೋಷಕರು ಅನುದಾನಿತ ಕಾಲೇಜುಗಳಿಗೆ ಮಕ್ಕಳನ್ನ ದಾಖಲು ಮಾಡಲ್ಲ. ಈ ಜೊತೆಗೆ ಈ ಉಪನ್ಯಾಸಕರ ವರ್ಗಾವಣೆ, ಬಡ್ತಿ, ಈ ವಿಚಾರಗಳ ಬಗ್ಗೆ, OPS ಬಗ್ಗೆ ಸಂಘ ಹಲವಾರು ಮಟ್ಟದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 1340 ಪ್ರಸ್ತುತ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಸರ್ಕಾರದಿಂದ ಹುದ್ದೆ ಮಂಜೂರಾತಿ ಆಗಿರುವಂತದ್ದು 12913. ಪ್ರಸ್ತುತ ಕೆಲಸ ಮಾಡ್ತಾ ಇರುವಂತಹ ಉಪನ್ಯಾಸಕರ ಸಂಖ್ಯೆ 7642. 5269 ಮಂಜೂರಾದಂತಹ ಹುದ್ದೆಗಳಲ್ಲೇ ಖಾಲಿ ಇದ್ದಾಗ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡುವಂಥದ್ದು ಕಷ್ಟ. ಆ ಕಾರಣಕ್ಕೋಸ್ಕರವಾಗಿ ಕಾಯಂ ಉಪನ್ಯಾಸಕರ ನೇಮಕವನ್ನ ಸರ್ಕಾರ ಶೀಘ್ರವಾಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ನನಗೆ ಯಾಕೆಂದ್ರೆ ನನ್ನ ರಾಜ್ಯದ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕಾಲೇಜುಗಳಲ್ಲಿ. ಆ ಮೂಲಭೂತ ಸೌಕರ್ಯಗಳ ಕೊರತೆಯ ಕಾರಣದಿಂದಾಗಿ ಬಹಳಷ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಿಗೆ ಸೇರ್ಲಿಕ್ಕೆ ಮತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಿಂಸರಿತವ್ರೆ. ಕೂಡಲೇ ಕಾಲಮಿತಿ ಒಳಗಡೆ ಸರ್ಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಗುಣಮಟ್ಟದ ಶಿಕ್ಷಣ ನೀಡೋಕೆ ಅನುಕೂಲ ಆಯ್ತದೆ. ಆ ಮುಖಾಂತರ ವಿದ್ಯಾರ್ಥಿಗಳನ್ನ ಆಕರ್ಷಿಸಕ್ಕೆ ಸಹಾಯ ಆಯ್ತದೆ. ಒಬ್ಬ ಉಪನ್ಯಾಸಕರಿಗೆ 2-3 ಕಾಲೇಜನ್ನ ಕೊಡ್ತಾರೆ. ನಿಯೋಜನೆ ಅನ್ನುವಂಥದ್ದು ತೀರಾ ಅವೈಜ್ಞಾನಿಕ. ಇರ್ರೆಸ್ಪೆಕ್ಟಿವ್ ಆಫ್ ವರ್ಕ್ಲೋಡ್ ಯಾವುದೇ ಉಪನ್ಯಾಸಕನಿಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆತನ ವಾರದಲ್ಲಿ 3 ದಿನ ನಿಯೋಜನೆ ಮಾಡಬಾರ್ದು. ಪ್ರತಿ ವಿಷಯದಲ್ಲಿ ಮೊದಲನೇ ಹುದ್ದೆಗೆ ನಿಯೋಜನೆ ಮಾಡಬಾರ್ದು. ಒಂದು ವೇಳೆ 2ನೇ ಹುದ್ದೆ ಮಂಜೂರಾತಿ ಆಗಿದ್ದು ಕಾರ್ಯಭಾರದ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಹುದ್ದೆಯನ್ನ ಮಂಜೂರು ಮಾಡಬೇಕು. ನಿಂಗೇಗೌಡ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ.